ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮನ್ನಾ ಭಾಟಿಯಾ ಅವರ ಆಯ್ಕೆ ವಿಚಾರಕ್ಕೆ ರೂಪೇಶ್ ರಾಜಣ್ಣ ಅವರು ಬೇಸರ ಹೊರಹಾಕಿದ್ದಾರೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ತಮನ್ನಾ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಹೊರಹಾಕಿದ್ದಾರೆ. ಇದು ಕನ್ನಡ ವಿರೋಧ ನೀತಿ, ತೀವ್ರವಾಗಿ ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸುಂದರವಾದಂತಹ ನಟಿಯರು ಇಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಜಗತ್ತಿಗೆ ಗೊತ್ತು, ಆದರೆ ನಮ್ಮ ತೆರಿಗೆ ಹಣ ಅವರಿಗೆ ಕೊಡುವಂಥದ್ದು ಸರಿಯಲ್ಲ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಕನ್ನಡಿಗರ ಹಣವನ್ನು ಪೋಲು ಮಾಡುತ್ತಿರುವ ಸರ್ಕಾರಕ್ಕೆ ಈ ಒಂದು ಕನ್ನಡ ವಿರೋಧಿ ನೀತಿ, ಕರ್ನಾಟಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮೈಸೂರು ಸಾಬೂನು ಮತ್ತೆ ಡಿಟರ್ಜೆಂಟ್ ಏನು ನಿಗಮ ಏನಿದೆ. ಇವತ್ತು ನಮ್ಮ ಮೈಸೂರು ಮಹಾರಾಜರು ಹುಟ್ಟಾಕದಂಥ ಒಂದು ಸಂಸ್ಥೆ, ಇವತ್ತು ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಗೆ ನಮ್ಮ ಅಣ್ಣವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಪುನೀತ್ ರಾಜ್ಕುಮಾರ್ ಅವರಾಗಿದ್ರು, ಇವತ್ತು ಕನ್ನಡದ ನಟರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಆದರೆ ಇವತ್ತು ಇಡೀ ಪ್ರಪಂಚವನ್ನು ಮುಟ್ಟಿದೆ. ಆದರೆ ರಾಜ ಮಹಾರಾಜರು ಸ್ಥಾಪನೆ ಮಾಡಿದಂಥ ಮೈಸೂರು ಸ್ಯಾಂಡಲ್ ಇವತ್ತು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದು. ನೀವಿಲ್ಲಿ ಯಾವುದೋ ಒಬ್ಬ ಹಿಂದಿ ನಟಿಯನ್ನು ಕರ್ಕೊಬಂದು 6.5 ಕೋಟಿ ಹಣವನ್ನು ಅವರಿಗೆ ನೀವು ವ್ಯಯ ಮಾಡಿ ನಮ್ಮ ಸಂಸ್ಥೆಗೆ ನೀವು ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದೀರಲ್ಲ, ನಿಮಗೇನು ಅವ್ರ ಮೇಲೆ ಅಭಿಮಾನ ಇದೆಯಾ, ಲವ್ ಇದೆಯಾ ನಿಮ್ಗೇನಾದರೂ ನೀವು ಏನು ತಮನ್ನ ಮೇಲೆ? ಹಾಗಾಗಿ ಕರ್ಕೊಂಬಂದು ಈ ರೀತಿ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದರೆ ಎಂ ಬಿ ಪಾಟೀಲ್ರೆ ಅಥವಾ ಯಾರು ಈ ಅಧ್ಯಕ್ಷರಿದ್ದಾರೆ, ನೀವು ತಮನ್ನವ್ರನ್ನ ಹಾಕೊಂಡು ಒಂದು ಫಿಲಮ್ ಮಾಡಿ ಯಾವ್ದಾದ್ರು ನಿಮಗೆ ಬೇಕು ಅಂತಂದರೆ ನಮಗೆ ಅವಶ್ಯಕತೆ ಇಲ್ಲ. ಕನ್ನಡದ ನಟಿಯರೇ ಇಲ್ವಾ? ಇವತ್ತು ನೀವು ಅವಕಾಶ ಕೇಳಿದ್ರೆ ಸುದೀಪ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಯಶ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಅವ್ರನ್ನ ಕರ್ಕೊಬನ್ನಿ. ಉಚಿತವಾಗಿ ಬೇಕಾದರೆ ಅವರು ಜಾಹೀರಾತನ್ನು ಕೊಡ್ತಾರೆ. ಇದು 6 ಕೋಟಿ ಕೇವಲ ಜಾಹೀರಾತಿಗಷ್ಟೇ ಅಲ್ಲ, ಇದಾದ ಮೇಲೆ ಅವ್ರಿಗೆ ಆ್ಯಡ್ ಶೂಟ್ ಅಂತ ಮಾಡ್ತಾರೆ, ಅವ್ರಿಗೆ ಬಟ್ಟೆಗಳು, ಅವ್ರಿಗೆ ಓಡಾಡೋದಕ್ಕೆ ಇನ್ನೊಂದು 2-3 ಕೋಟಿ ಎಕ್ಸ್ಟ್ರಾ ಇಲ್ಲೇನು ಕಮಿಷನ್ ಹೊಡಿಬೇಕು ಅಂತ ತಂದ್ಬಿಟ್ಟು ಈ ರೀತಿ ಅವ್ರನ್ನ ಕರ್ಕೊಬಂದು ನೀವು ಈ ರೀತಿ ಕನ್ನಡಿಗರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ಇದೇ ಹಣವನ್ನು ಇವತ್ತು ಮಳೆಯಿಂದ ಬೆಂಗಳೂರಲ್ಲಿ ಎಷ್ಟೋ ರಸ್ತೆಗಳು ಎಷ್ಟು ಅವಾಂತರ ಸೃಷ್ಟಿ ಮಾಡಿದೆ, ಆ ಜಾಗಗಳಲ್ಲಿ ಬಳಸಿ ಅಭಿವೃದ್ಧಿಗೆ. ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಎಷ್ಟೋ ಕಡೆ ಸರಿಯಾದ ಸೌಲಭ್ಯಗಳಿಲ್ಲದೆ, ಅಲ್ಲಿ ನೀವು ಬಳಸಿ ಅದನ್ನು. ನೀವು ಅದು ಬಿಟ್ಟು 6.5 ಕೋಟಿ ದುಡ್ಡನ್ನ ಅನಾವಶ್ಯಕವಾಗಿ ತಂದು ಕೊಟ್ಟು ಇಲ್ಲಿ 50 ಲಕ್ಷದಲ್ಲಿ ಖರ್ಚು ಮಾಡಿ ನೀವು ಈ ಕೆಲಸವನ್ನು ಮುಗಿಸ್ಕೋಬೋದು. ನೀವು ಬೇಡ, ಉಚಿತವಾಗಿ ಕೇಳಿದ್ರೆ ಅಷ್ಟು ಅದ್ಭುತವಾದ ನಟಿಯರು, ಸುಂದರವಾಗಿರ್ತಕ್ಕಂಥ ನಟಿಯರು ನಮ್ಮ ಕನ್ನಡದಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಬಂದು ನೀವು ಇಲ್ಲಿ ನಮ್ಮ ಆ್ಯಡ್ ಶೂಟನ್ನು ಮಾಡಿ. ಈ ಹಿಂದೆ 400-500 ಕೋಟಿ ಲಾಭ ಮಾಡಿತ್ತು ನಮ್ಮ ಸಂಸ್ಥೆ. ಯಾವ ತಮನ್ನ ಇದ್ರು ಅವಾಗ, ಯಾವ ನಟಿ ಇದ್ರು ಅವತ್ತು ಮಹಾರಾಜರು ಸ್ಟಾರ್ಟ್ ಮಾಡಿದಂಥ ನಮ್ಮ ಸಂಸ್ಥೆ.